ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಮತ್ತು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೇನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ಯಾರೆಲ್ಲ ನನ್ನಂಗೆ ಹೊಸದಾಗಿ ಚಾನೆಲ್ ಸ್ಟಾರ್ಟ್ ಮಾಡಿದ್ದೀರೋ ನನಗೆ ಹಾಯ್ ಅಂತೇಳಿ ನಾನು ಸಪೋರ್ಟ್ ಮಾಡ್ತೀನಿ. ಹಾಗೆ ನೀವು ನನಗೂ ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಸ್ನ್ಯಾಕ್ ಬಂದು ಏನು ಮಾಡ್ತಾಯಿದ್ದೀನಿ, ಕಳ್ಳೆಪುರಿ. ಮೊನ್ನೆ ಚಿಕ್ಕತಿರ್ತಿಗೆ ಹೋಗಿದ್ದೆ ಫ್ರೆಂಡ್ಸ್, ನಾನು ಅಲ್ಲಿ ಕಳ್ಳೆಪುರಿ ತೊಗೊಂಬಂದಿದ್ದೆ. ಆ ಕಳ್ಳೆಪುರಿ ಉಪಯೋಗಿಸ್ಕೊಂಡು ಇವಾಗ ಒಂದು ವಡೆ ಮಾಡ್ತಾಯಿದ್ದೀನಿ ಮಕ್ಕಳಿಗೆ. ನಾನು ಕಳ್ಳೆಪುರಿ ಉಪಯೋಗಿಸ್ಕೊಂಡು ಯಾವ ಥರ ವಡೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಮಗೆ ಏನಾದರೂ ರೆಸಿಪಿ ಇಷ್ಟ ಆದರೆ ಹಾಗೆ ಟ್ರೈ ಮಾಡಿ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್. ಇವತ್ತಿನ ಈವ್ನಿಂಗಿಂದ ನನ್ನ ವಿಡಿಯೋ ಹೇಗೆ ಸ್ಟಾರ್ಟ್ ಆಗುತ್ತೆ, ಹೇಗೆ ಹೋಗುತ್ತೆ ನೋಡೋಣ. ಕಡಲೆಪುರಿ ವಡೆಗೆ ಏನೇನು ಬೇಕೋ ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಅವರ್ಗೆ ಮುಂಚೆ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ. ಇವಾಗ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕಡಲೆಪುರಿಯಲ್ಲಿ ಗಲೀಜಿರುತ್ತಲ್ಲ, ಚೆನ್ನಾಗಿ ತೊಳೆದು ನೆನೆಸಿಡ್ತಾ ಇದ್ದೀನಿ. ಇವಾಗ ಫಸ್ಟಿಗೆ ನಾವು ಎಣ್ಣೆನ ಕಾಯಕ್ಕೆ ಇಟ್ಬಿಡೋಣ. ಆಮೇಲೆ ಇವಾಗ ಒಂದು ಪಾತ್ರೆಗೆ ರುಬ್ಬಿರುವ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮತ್ತು ಬಂದು ಇವಾಗ ಸೋಡಾ ಮತ್ತು ಓಂಕಾಳು, ಜೀರಿಗೆ, ಒಣಮೆಣಸಿನ್ಕಾಯಿ ಕ್ರಂಚ್ ಮಾಡ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನೆನೆಸಿಟ್ಟಿರುವ ಕಡಲೆಪುರಿನ ನೀರೆಲ್ಲ ತೆಗೆದ್ಬಿಟ್ಟು ಹಿಂಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ. 2 ಸ್ಪೂನು ಅಕ್ಕಿ ಹಿಟ್ಟು ಹಾಕಿ ಇಲ್ಲಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮಕ್ಕಳಿಗೋಸ್ಕರ ವಡೆ ಮಾಡ್ತಾ ಇರೋದ್ರಿಂದ ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂಗೆ ಅಕ್ಕಿ ಹಿಟ್ಟು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಇನ್ನೊಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಡೆ ಯಾವ ಥರ ಮಾಡ್ಕೊತೀರೋ ಆ ಥರ ಲಟ್ಟಿಸಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ವಡೆನ ಬ್ರೌನ್ ಕಲರ್ ಬರೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಫಸ್ಟ್ ಟೈಮ್ ನಾನು ಕಡಲೆಪುರಿ ವಡೆ ಮಾಡ್ತಾ ಇರೋದು. ನಾನು ಎಲ್ಲೋ ನೋಡಿದ್ದೆ ಈ ರೆಸಿಪಿನ, ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗೆಲ್ಲ ಕೊಟ್ಟೆ, ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿದ್ರು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಆವಾಗಲೇ ಸಂಜೆ ನೋಡಿದ್ರಲ್ಲ ಸ್ನ್ಯಾಕ್ ಮಾಡಿದ್ದೆ. ಇವಾಗ ನೈಟಿಗೆ ಅಡುಗೆ ಮಾಡೋದು ಬಂದಿದ್ದೀನಿ ಫ್ರೆಂಡ್ಸ್ ಕಿಚನ್ಗೆ. ಏನು ಅಡುಗೆ ಮಾಡೋದು ಅಂತ ತುಂಬ ಯೋಚನೆ ಮಾಡಿ, ಮನೇಲಿ ಏನಾಯ್ತೋ ಅದರಲ್ಲೇ ಮಾಡಬೇಕು, ಯೋಚನೆ ಏನು ಮಾಡೋಕ್ಕಾಗುತ್ತೆ. ಅದಕ್ಕೆ ಸೊರೆಕಾಯಿ ಇನ್ನೂ ಒಂದು ಐತೆ, ಸೊರೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊತಾ ಇದ್ದೀನಿ ಫ್ರೆಂಡ್ಸ್. ರೆಸಿಪಿ ಶೇರ್ ಮಾಡ್ಕೊತೀನೋ ಏನೋ ಗೊತ್ತಿಲ್ಲ. ಮೂಡಂತೂ ಚೆನ್ನಾಗಿಲ್ಲ ಫ್ರೆಂಡ್ಸ್, ಏನೋ ಡಲ್ಲಾಗಿದೆ. ನೋಡೋಣ. ಇವಾಗ ಬೇಗ ಅಡುಗೆ ಮಾಡ್ತೀನಿ. ಮಕ್ಕಳು ಟ್ಯೂಷನ್ಗೆ ಹೋಗಿದ್ದಾರೆ, ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಇವಾಗ ಅಡುಗೆ ಮಾಡಿ ಇಟ್ಬಿಟ್ಟು ತಿರ್ಗಾ ಹೋಗಿ ಕರ್ಕೊಂಬರಬೇಕು. ನಮ್ಮ ಯಜಮಾನ್ರು ಇವತ್ತು ತುಂಬ ಲೇಟಾಗಿ ಬರ್ತಾರೆ ಅಂತ ಫೋನ್ ಮಾಡಿದ್ರು. ಇವತ್ತೆಲ್ಲ ಕರ್ಕೊಂಡೋಗಿ ಬಿಡೋದು ಕರ್ಕೊಂಬರೋದು 2 ನನ್ನದೇ ಕೆಲಸ. ಅದಕ್ಕೆ ಬೇಗ ಅಡುಗೆ ಮಾಡಿ ಇಟ್ಬಿಟ್ಟು ಹೋಗಿ ಕರ್ಕೊಂಬರೋಣ. ಅವರು 8 ಗಂಟೆಗೆ ಬರ್ತಾರೆ. ಇವಾಗ ಟೈಮು 6:30 ಆಗಿದೆ. ನನಗೆ 1 ಅವರ್ ಬೇಕಾಗುತ್ತೆ ಅಡುಗೆ ಮಾಡೋದಕ್ಕೆ. ಮಾಡಿಬಿಟ್ಟು ಅನ್ನ ಮತ್ತು ಸೊರೆಕಾಯಿ ಸಾಂಬಾರು ಮಾಡಿಬಿಟ್ಟು ಹೋಗಿ ಮಕ್ಕಳನ್ನ ಕರ್ಕೊಂಬರ್ತೀನಿ. ಇನ್ನೂ ಸ್ವಲ್ಪ ವಡೆ ಮಾಡಿದ್ನೆಲ್ಲ ಹಿಟ್ಟಿದೆ, ಅದು ಸ್ವಲ್ಪ ಹಾಕಬೇಕು ನಂಚ್ಕೊಳ್ಳೋದಕ್ಕೆ. ಬನ್ನಿ ಫ್ರೆಂಡ್ಸ್, ಬೇಗ ಅಡುಗೆ ಮಾಡೋಣ. ಸೊರೆಕಾಯಿ ಸಾಂಬಾರು ಮಾಡೋಕ್ಕೆ ತೊಗರಿಬೇಳೆ, ಮೈಸೂರು ಬೇಳೆ, ಸೊರೆಕಾಯಿ, ಟೊಮೊಟೊ, ಈರುಳ್ಳಿ, ಅರಿಶಿಣ, 1 ಸ್ಪೂನ್ ಎಣ್ಣೆ, ಉಪ್ಪು ಹಾಕಿ ಚೆನ್ನಾಗಿ 2 ವಿಸಿಲ್ ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪಾಗಿ ಮತ್ತು ಒಗ್ಗರಣೆ ಹಾಕ್ಕೊಂಡ್ರೆ ಸೊರೆಕಾಯಿ ಸಾಂಬಾರು ಇಷ್ಟೇ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಂಬಾರೆಲ್ಲ ಆದಮೇಲೆ ಸಂಜೆ ವಡೆ ಮಾಡಿದ್ನಲ್ಲ, ಇನ್ನೂ ಸ್ವಲ್ಪ ಹಿಟ್ಟಿತ್ತು, ಮತ್ತು ವಡೆ ಹಾಕ್ಕೊಂಡೆ. ವಡೆ ಎಲ್ಲ ಮಾಡಿಬಿಟ್ಟು ಹೋಗಿ ಮಕ್ಕಳನ್ನ ಕರ್ಕೊಂಬಂದೆ ಟ್ಯೂಷನಿಂದ. ಬಂದಮೇಲೆ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್.
ಊಟ ಎಲ್ಲ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡೆ. ನೆಕ್ಸ್ಟ್ ಡೇ ವೀಡಿಯೋನ ತಿರ್ಗಾ ಸ್ಟಾರ್ಟ್ ಮಾಡಿದ್ದೀನಿ ಬ್ರೇಕ್ಫಾಸ್ಟಿಂದ. ಬೆಳಗ್ಗೆ ಬೇರೆ ಲೇಟಾಗಿ ಎದ್ಬಿಟ್ಟಿದ್ದೆ, ಅದಕ್ಕೆ ಬ್ರೇಕ್ಫಾಸ್ಟ್ ಬಂದು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ, ಬೆನ್ಸಿ ರವೆ ಉಪ್ಪಿಟ್ಟು. ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ನಮ್ಮ ಹಸ್ಬೆಂಡೇ ಆಗಲಿ ಮಕ್ಕಳೇ ಆಗಲಿ, ನನಗೂ ತುಂಬಾ ಇಷ್ಟ. ಬೇಗ ಉಪ್ಪಿಟ್ಟಿಗೆ ಏನೇನು ಬೇಕೋ ಎಲ್ಲನೂ ಕಟ್ ಮಾಡಿಕೊಂಡು ಇದು ಕಡೆ ಬೇರೆ ಬಿಸಿನೀರು ಇಟ್ಟಿದ್ದೀನಿ. ಅಷ್ಟು ಲೇಟಾಗಿ ಎದ್ದಿದ್ದೀನಿ, ಯಾವಾಗೂ 5:30 6 ಗಂಟೆಗೆಲ್ಲ ಎದ್ದೊಳ್ತಾ ಇದ್ದೆ. ಇವತ್ತು 7 ಗಂಟೆ ಆದ್ರೂ ಎಚ್ಚರಿಕೆ ಆಗಿಲ್ಲ ಫ್ರೆಂಡ್ಸ್, ಯಾಕೋ ಗೊತ್ತಿಲ್ಲ. ಲೇಟ್ ಆಗೋಯ್ತು ಅಂತೇಳ್ಬಿಟ್ಟು ಬೇಗ ಆಗೋ ಬ್ರೇಕ್ಫಾಸ್ಟನ್ನು ಚೂಸ್ ಮಾಡಿಕೊಂಡು ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬೇಗ ಹೇಗೋ ಉಪ್ಪಿಟ್ಟೆಲ್ಲ ಮಾಡಿಬಿಟ್ಟು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳಿಗೂ ತಲೆ ಎಲ್ಲ ಬಾಸಿ ಜಡೆ ಎಲ್ಲ ಹಾಕಿ ಉಪ್ಪಿಟ್ಟೆಲ್ಲ ಆದಮೇಲೆ ಅವ್ರಿಗೂ ತಿನ್ನೋದಕ್ಕೆ ಕೊಟ್ಟಿದ್ದೀನಿ. ಮತ್ತು ಅವ್ರ ಬಾಕ್ಸ್ಗೆಲ್ಲನೂ ಕಟ್ತಾಯಿದ್ದೀನಿ. ಉಪ್ಪಿಟ್ಟಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಬೆನ್ಸಿ ರವೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಬಾಕ್ಸ್ಗೆಲ್ಲ ಕಟ್ಟಿ ಸ್ನ್ಯಾಕಿಗೆ ಬಂದು ಆಪಲ್ಲಿತ್ತು, ಅದನ್ನು ಕಟ್ ಮಾಡಿ ಮಕ್ಕಳ ಬಾಕ್ಸ್ಗೆಲ್ಲ ಕಟ್ಟಿ ಅವ್ರನ್ನ ಸ್ಕೂಲ್ಗೆ ನಮ್ಮ ಯಜಮಾನ್ರೆ ಕರ್ಕೊಂಡು ಮಕ್ಕಳು ಹೋದ್ಮೇಲೆ ಟಿಫನ್ ಮಾಡಿರೋ ಸಾಮಾನು ಮತ್ತು ಅಡುಗೆ ಮಾಡಿರೋದೆಲ್ಲ ಸಾಮಾನಿತ್ತು. ರಾತ್ರಿ ತೊಳೆದಿರೋ ಸಾಮಾನೆಲ್ಲನೂ ಬಾರ್ಲಾಕಿ ಅಂದರೆ ಎಲ್ಲ ಜೋಡಿಸ್ಕೊಂಡು ಆಮೇಲೆ ಇವಾಗ ಇರೋ ಸಾಮಾನೆಲ್ಲನೂ ತೊಳ್ಕೊತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ. ಸಾಮಾನೆಲ್ಲ ತೊಳೆದಿದ್ದಾದ್ಮೇಲೆ ಹಾಗೆ ಸ್ಟವ್ನು ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಹೆಣ್ಮಕ್ಳಿಗಂತೂ ಮನೇಲಿ ಎಷ್ಟೇ ಕೆಲಸ ಮಾಡಿದ್ರೂ ಫ್ರೆಂಡ್ಸ್ ಎಲ್ಲೋ ಒಂದು ಮೂಲೆಯಲ್ಲಿ ಕೆಲಸ ಇದ್ದೇ ಇರುತ್ತೆ. ಕೆಲಸ ನಮ್ಮನ್ನು ಕರೀತಾನೆ ಇರುತ್ತೆ, ಬಾಬಾ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ. ನನಗೊಂದೊಂದು ಸಲ ಅನಿಸುತ್ತೆ ನಮಗೆ ಟೈಮೇ ಸಾಕಾಗಲ್ವೇನೋ, ಬರೀ ಕಿಚನಲ್ಲೇ ಕಳೆದು ಬಿಡ್ತೀರಿ ದಿನವೆಲ್ಲ. ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಅಡುಗೆ, ರಾತ್ರಿ ಅಡುಗೆ, ಬಟ್ಟೆ ಹೋಗಿ ಮನೆ ಒರೆಸು, ಮನೆ ಕಸ ಗುಡಿಸು, ಪಾತ್ರೆ ತಿಕ್ಕು, ಇದರಲ್ಲೇ ಮುಗಿದೋಗುತ್ತೆ ನಮ್ಮ ಕೆಲಸ ಎಲ್ಲ ಇಡೀ ದಿನ. ನಮಗೆ ಅಂತ ರೆಸ್ಟೇ ಇಲ್ವಾ ಏನೋ ಅನ್ನೋದೇ ಗೊತ್ತಾಗಲ್ಲ. ಇಷ್ಟೆಲ್ಲ ಕೆಲಸ ಮಾಡಿದ್ರೇನು ಮನೇಲಿ ನೀವು ಏನು ಕೆಲಸ ಮಾಡ್ತೀರಾ ಅಂತಾರೆ ಕೆಲವರು. ಮನೆ ಕೆಲಸ ಮಾಡೋದಕ್ಕೂ ಕಷ್ಟನಾ ಅಂತಾರೆ. ಕಷ್ಟ ಏನಿಲ್ಲ, ಅದೇ ನಾವು ಇಷ್ಟು ಕೆಲಸ ಮಾಡ್ತಾರೆ ಅಲ್ವಾ ಅನ್ನೋರೇ ಕಮ್ಮಿ, ಏನು ಮಹಾ ಕೆಲಸನಾ ಇದು ಅನ್ನೋರೇ ತುಂಬ ಜಾಸ್ತಿ. ಫೈನಲಿ ಮನೆ ಕೆಲಸ ಎಲ್ಲನೂ ಮುಗಿಸ್ದೆ. ಕಿಚನು ಮತ್ತು ಹಾಲು, ರೂಮು, ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿದಾಯಿತು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಮನೆ ಕೆಲಸನೂ ಎಲ್ಲ ಮುಗೀತು. ಮನೆಯೆಲ್ಲ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಆಯ್ತು. ಇನ್ನೇನಿದ್ರೆ ನಾನು ಫ್ರೆಶ್ ಅಪ್ ಆಗಬೇಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಪಕ್ಕದಾಗಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಮಿಸ್ ಮಾಡ್ದಿರೋ ನನ್ನ ವಿಡಿಯೋ ನೋಡ್ಬೋದು. ಓಕೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.